ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಸಿಕ್ಕಿ ಬಿದ್ರ ಇಲ್ಲಿ ರೂಮ್ನಲ್ಲಿ ಅಪ್ಪು ಮತ್ತೆ ಗೌರಿ ಈ ಕಡೆ ಅಣ್ಣ ಒಳಗಡೆ ಬಂದದ್ದಾಯ್ತು. ಹಾಗಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದ ಹಾಗೆ ಹೋಯ್ತಾ ಇಲ್ಲಿ ರಚನಾ ಬೆಂಗಳೂರಿಗೆ ಅರ್ಚನಾ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮತ್ತೊಂದು ಅಂತ ಕೂಡ ಹೇಳ್ಬಹುದು. ಇಲ್ಲಿ ಅರ್ಚನಾಗೆ ಮನೆಗೆ ಬಂದಿದ್ದಾಳೆ, ಬಟ್ ಫುಲ್ ಕನ್ಫ್ಯೂಷನ್, ಯಾವುದು ಕೂಡ ಸಿಂಕ್ ಆಗ್ತಿಲ್ಲ ಅಂತ. ಅಲ್ಲಿ ಅಣ್ಣ ಕಾಲ್ ಮಾಡಿ ಮಾತನಾಡೋದು, ಇಲ್ಲಿ ಇನ್ನೇನು ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಫ್ರೆಂಡ್ ಡ್ರಾಮಾ ಮಾಡೋದು, ಅಪ್ಪು ಫ್ರೆಂಡ್ ಜೊತೆಗೆ ಅಲ್ಲಿ ಹೋದಂತಹ ಅವರಿಬ್ರು ಕೂಡ ಪುತ್ತೂರ್ಗೆ ಹೋಗಿದ್ದಾರೆ, ಗಾಡಿ ರೆಡಿ ಮಾಡಿಸ್ಕೊಂಡು ಬರ್ತಾರೆ ಅನ್ನೋದು. ತದನಂತರ ಅವ್ರ ಜೊತೆ ಮಾತಾಡಿದಾಗ ಇನ್ನೇನು ಮಾತುಗಳು ಇದ್ಯಾವುದು ಕೂಡ ಸಿಂಕ್ ಅಂತಾನೆ ಅನ್ನಿಸ್ತಿಲ್ಲ. ತದನಂತರ ಅವಳಿಗೆ ಅನ್ನಿಸ್ತಿದೆ ಇಲ್ಲಿ ಏನೋ ಆಗ್ತಿದೆ ಅಂತ ಅನ್ಕೋತಿದ್ದಾಗೆ ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ. ನಂತರ ಈ ಕಡೆ ಅಪ್ಪು ಅವರ ದಣಿಗಳಿಗೆ ಕಾಲ್ ಮಾಡಿದ್ದಾರೆ, ಅಂದರೆ ಗೌರಿ ತಂದೆ ಕಾಲ್ ಮಾಡಿದ್ದಾರೆ. ಏನಾಯಿತು ಅಂತ ಗೊತ್ತಿದೆಯಾ, ಇಲ್ಲಿ ಸಿಕ್ಕಾಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾಗೆ ನೀನೇನು ಗಾಬರಿ ಆಗಬೇಡ, ನಾನಿದ್ದೀನಿ ಅಲ್ವಾ ಅಳಿ, ಅಂದರೆ ನೀವು ಯಾಕೆ ಎಲ್ಲವನ್ನ ಕೂಡ ಯೋಚನೆ ಮಾಡ್ತೀರಾ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನಿಮಗೆ ಏನೂ ಕೂಡ ತೊಂದರೆ ಆಗೋದಿಲ್ಲ, ಏನು ಆಗಬೇಕು ಅದು ಆಲ್ರೆಡಿ ಅದಾಗಿದೆ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಅರ್ಚನಾ ಮತ್ತು ಅವರಮ್ಮ ಇಬ್ಬರು ಕೂಡ ಆ ಒಂದು ಬಂದರಿಗೆ ಹೋದಾಗ ಅಲ್ಲಿ ಕಾಪಾಡಿದ್ದು ಬೇರೆ ಯಾರೂ ಅಲ್ಲ, ಇಲ್ಲಿ ಗೌರಿ ಅಪ್ಪನೇ ಇಲ್ಲಿ ಅಪ್ಪುನ ಯಾವುದೇ ಕಾರಣಕ್ಕೂ ಕೂಡ ಸಿಕ್ಬೀಳ್ದೇ ಇರೋ ರೀತಿ ಮಾಡಿದ್ದು. ಅಲ್ಲಿ ಯಾರೋ ಒಬ್ಬರು ಫೋನ್ ಮಾಡಿದ್ರಲ್ವ, ಅದನ್ನು ಫೋನ್ ಮಾಡಿಸಿದ್ದೆ ಇಲ್ಲಿ ಹೆಗ್ಡೆ ಅವರು. ಇದರಿಂದಾಗಿ ಶಾಕ್ ಆಗುತ್ತೆ, ಏನಪ್ಪ ಇದು ಅಂತ ಹೇಳಿ. ನೀವು ನೆಮ್ಮದಿ ಅಂದರೆ ಇರೋದು 5 ದಿನ ಎಲ್ಲವನ್ನ ಕೂಡ ಕೆಲಸ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ದೇವ್ರೆ ಮಂಗಳಮ್ಮ ನೀನು ನನ್ನನ್ನು ಕಾಪಾಡಬೇಕು, ಗೌರಿ ನನ್ನನ್ನು ಪ್ರೀತಿಸೋ ಹಾಗೆ ಮಾಡಬೇಕು ಅಂತ ಹೇಳಿ ಅಮ್ಮನ ಕೂಡ ಕೇಳ್ಕೋತಾರೆ. ತದನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಗೌರಿ ಕಣ್ಣು ಬಿಡಬೇಕು ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿರೋ ಪತ್ರಗಳನ್ನೆಲ್ಲ ಓದ್ತಾ ಅಲ್ಲೇ ಅಪ್ಪು ಕೂತ್ಕೊಂಡಿರ್ತಾನೆ, ಕವಿ ಆಗಿಬಿಡ್ತಿದ್ದಾನೆ. ಈ ಕಡೆ ಗೌರಿ ಎಚ್ಚರ ಆಗ್ತಿದ್ದಾಗೆ ಅಪ್ಪುನ ನೋಡಿ ಗಾಬರಿ ಆಗ್ತಿದ್ದಾಳೆ. ಏನಪ್ಪು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಿದ್ರೆ, ಯಾಕೆ ಬರಬಾರ್ದತ್ತೆ, ಎಷ್ಟು ಚೆನ್ನಾಗಿ ಪ್ರೇಮ ಪತ್ರಗಳನ್ನ ಬರೀತೀಯ, ತುಂಬ ಚೆನ್ನಾಗಿದೆ, ನನ್ನನ್ನು ಮಿಸ್ ಮಾಡ್ಕೋತದೆ ಅಲ್ವಾ, ಹಾಗೆ ಹೀಗೆ ಅಂತಿದ್ರೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಿದ್ರೆ, ಯಾಕೆ ಬಂದಿದ್ದೀನಿ ಅಂದರೆ ನನಗೆ ನಿನ್ನನ್ನು ಮಿಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಮಿಸ್ ಮಾಡ್ಕೋತಿದ್ದೆ ನಾನು ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ, ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಪ್ಪು, ಯಾಕೆ ಇಲ್ಲಿಗೆ ಬಂದಿದ್ಯಾ, ಸುಮ್ಮನೆ ಅಣ್ಣ ಏನಾದರೂ ನೋಡಿದ್ರೆ ಏನಾಗುತ್ತೆ ಗೊತ್ತಾ ಅಂದಾಗ, ನೀನು ಹೇಳಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ ನನಗೆ ಕೋಪ ಬರೆಸ್ಬೇಡ, ನನ್ನ ತಾಳ್ಮೆ ಕೆಡು ಹಾಗೆ ಮಾಡಬೇಡ, ಖಂಡಿತ ಅಣ್ಣಂಗೆ ಹೇಳ್ಬಿಡ್ತೀನಿ ಅಂತಿದ್ರೆ, ಹೌದಾ ನೀನು ತುಂಬ ಸಹನಾಮಹಿ ಅಂತ ಗೊತ್ತದೆ ಅಂತ ಹೇಳ್ತಿದ್ರೆ, ಇಲ್ಲ ಅಪ್ಪು ಸುಮ್ಮನೆ ನನ್ನನ್ನು ಈ ರೀತಿ ಗೋಳು ಈಕೋಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗು, ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂದಾಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಗೌರಿ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ರು ಕೂಡ ಇಲ್ಲಿ ಕೇಳದೆ ಇದ್ದಾಗ ನಾನು ಜೋರಾಗಿ ನಿಜವಾಗ್ಲೂ ಕಿರ್ಚ್ಕೊಂಡು ಬಿಡ್ತೀನಿ ಅಂತ ಹೇಳ್ತಿದ್ರೆ, ಆಯಿತು ಕಿರ್ಚ್ಕೊಂಡು ನೋಡೋಣ ಅಂತಿದ್ದಾಗಲೇ ಈ ಕಡೆ ಕಿರ್ಚ್ಕೊಂಡೇ ಬಿಡ್ತಾಳೆ. ಈ ಕಡೆ ಗೌರಿ ತಕ್ಷಣ ಇಲ್ಲಿ ಅಣ್ಣಂಗೆ ಗಾಬರಿ ಆಗತ್ತೆ. ಈ ಕಡೆ ಏನೋ ಕೇಳಿಸಲ್ವಾ, ಗೌರಿ ಕಿರ್ಚಿದಾಗ ಆಯ್ತಲ್ವಾ ಅಂತ ಅಲ್ಲಿ ಹೇಳ್ತಾ ಇದ್ರೆ, ಅಣ್ಣ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಸವಿ ಹೇಳ್ತಿದ್ದಾಳೆ. ಇಲ್ಲ ನಂಗೆ ನಿಜವಾಗ್ಲೂ ಕೇಳಿಸ್ತು ಅಂತ ಹೇಳಿ ಓಡ್ ಬರ್ತಾನೆ ಇಲ್ಲಿ ಅಣ್ಣ, ಬಟ್ ಡೋರ್ ಲಾಕ್ ಆಗಿರುತ್ತೆ. ಈ ಕಡೆ ಅಣ್ಣ ಬಂದಲ್ಲ ಮುಗೀತು ಕತೆ ಅಂತ ಅಂದ್ಕೊಂಡು ಹೆದ್ರುಕೋತಿದ್ದಾರೆ ಈ ಕಡೆ ಗೌರಿ ಮತ್ತು ಅಪ್ಪು ಇಬ್ಬರು ಕೂಡ. ಇಲ್ಲಿ ಡೋರ್ನ ಓಪನ್ ಮಾಡು ಅಂತ ಹೇಳಿ ಈ ಕಡೆ ಬಾಗಲ್ನ ಹಾಗೆ ತಳ್ತಿದ್ದಾರೆ, ಬಟ್ ಬಾಗಿಲು ಓಪನ್ ಆಗ್ತಿಲ್ಲ. ಅಯ್ಯೋ ನಾನು ಮತ್ತೆ ಹೋಗ್ಬಿಟ್ಟೆ, ಅದು ಕಾಲ್ಗೆ ಗಂಟು ಹಾಕಿತ್ತಲ್ವ, ಮೊದಲು ಚೈನ್ ಎಲ್ಲ ಇದೆ, ಅವಳು ಹೇಗೆ ಡೋರ್ ತೆಗಿತಾಳೆ, ಮೊದಲು ಹೋಗಿ ಅಲ್ಲಿ ಕೀ ಇದೆ ತೆಗೆದುಕೊಂಡು ಬಾ ಅಂತ ಹೇಳಿ ಸವಿನ ಕಳಿಸಿದ್ರೆ, ಈ ಕಡೆ ಇನ್ನೇನು ಬಚಾವಾಗಬೇಕು, ಓಡೋಗ್ಬಿಡೋಣ, ಬಾಗಿಲು ತೆಗೆದುಬಿಡೋಣ, ಅಪ್ಪನೇ ಹೇಗೋ ಕಳಿಸ್ಬಿಡೋಣ ಅಂದ್ಕೊಂಡ್ರೆ ಕಾಲ್ಗೆ ಹಾಕಿರೋ ಚೈನ್ ಅಡ್ಡ ಬರುತ್ತೆ. ಇಲ್ಲಿ ಕಾಲಿನ ಚೈನನ್ನು ಬಿಡಿಸ್ತಿದ್ದಾನೆ ಇಲ್ಲಿ ಅಪ್ಪು ಕೂಡ. ಅದರ ನಡುವೆ ಬ್ಯುಸಿ ಆಗಿದ್ರೆ ಇಲ್ಲಿ ಕೂಡ ಅಣ್ಣ ಬಂದಿದ್ದೆ ಈ ಕಡೆ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಭಯ ಶುರುವಾಗ್ತದೆ ಇಲ್ಲಿ ಇಬ್ರಿಗೂ ಕೂಡ. ಇಲ್ಲಿ ಸವಿ ಹುಡುಕ್ತಿದ್ದಾಳೆ ಸಿಕ್ತಿಲ್ಲ ಅಂತಾನೆ ಹೇಳ್ತಿದ್ದಾಳೆ. ಏನು ಸಿಕ್ತಿಲ್ವಾ, ಅಲ್ಲೇ ಇದೆ ಸರಿಯಾಗಿ ಹುಡ್ಕೋ, ಸುಮ್ಮನೆ ನನಗೆ ಕೋಪ ತರಿಸ್ಬೇಡ ಅಂತದಾಗಿ ಸಿಕ್ತು ಅಂತ ಹೇಳಿ ತಂದು ಕೊಡ್ತಾಳೆ. ಈ ಕಡೆ ಸವಿ ತಕ್ಷಣ ಓಪನ್ ಮಾಡಿ ನೋಡಿದ್ರೆ ಶಾಕ್ ಆಗಿದೆ, ಬಿಕಾಸ್ ಶಾಕ್ ಆಗಿ ಅದನ್ನೇ ನೋಡ್ತಿದ್ದಾರೆ ಇಲ್ಲಿ ಸವಿ ಮತ್ತು ಅಣ್ಣ ಇಬ್ರು ಕೂಡ. ಅಂಥದ್ದು ಏನಾಯಿತು ಇಲ್ಲಿ ಹಾಗೆ ಮಂಚದ ಮೇಲೆ ಕೂತ್ಕೊಂಡಿದ್ದಾಳೆ ಗೌರಿ. ಏನಾಯಿತು ಏನು ಯಾಕೆ ಕಿರ್ಚ್ಕೊಂಡೆ ಅಂದಾಗ, ಅದು ಚೈನ್ ಹಾಕಿದ್ವಲ್ವ ಹಾಗೆ ಎಡವ್ದಾಗ ಆಗೋಯ್ತು, ವಾಶ್ರೂಮ್ಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಹೇಗೋ ಬಚಾವ್ ಆಗ್ತಾಳೆ. ನಂತರ ಹೌದಾ ವಾಶ್ರೂಮಲ್ಲಿ ಏನಾಗಿದೆ, ನೀರು ಗೀಸರ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರ ಅಣ್ಣ ಒಳಗಡೆ ಹೋದರೆ ಇಲ್ಲಿ ಅಪ್ಪು ಕಬೋರ್ಡಲ್ಲಿ ಸೇರ್ಕೊಂಡಿದ್ದಾನೆ ಸವಿ ಅಂತ ಹೇಳಿದ ತಕ್ಷಣ ಈ ಕಡೆ ಸವಿ ಶಾಕ್ ಆಗ್ತಿದ್ದಾಳೆ. ಅಪ್ಪು ಕಬೋರ್ಡ್ ಒಳಗಡೆ ಕೂತ್ಕೊಂಡಿದ್ದಾನೆ. ನಂತರ ಈ ಕಡೆ ತಲೆನ ಕಟ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಪೇನ್ ಆಗ್ತಿದೆ ಮಂಗಳಮ್ಮಂಗೆ.
ನಂತರ ಅಲ್ಲಿ ಮಗಳು ಬಂದಿದ್ದೆ, ಇನ್ನೊಬ್ಬ ಒಳ್ಳೆ ತಂಗಿ ಬಂದಿದ್ದೆ, ಈ ಕಡೆ ಅತ್ತೆ ಮಗಳು ಬಂದಿದ್ದೆ. ಅಯ್ಯೋ ಅತ್ತೆ ಏನಾಯಿತು, ತುಂಬ ನೋವಾಗ್ತಿದ್ಯಾ? ಜಸ್ಟ್ ಅಣ್ಣ ವಾಪಸ್ ಬರೋ ತನಕ, ಆ ನಂತರ ಎಲ್ಲ ನೋವುಗಳು ಹೋಗ್ಬಿಡುತ್ತೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು? ಅಮ್ಮ ಅಣ್ಣ ಬರ್ತಿದ್ದಾಗೆ ನೋವು ಹೋಗುತ್ತೆ ಅಂದರೆ ಏನು ಅರ್ಥ ಅಂದಾಗ, ಅಯ್ಯೋ ಅಮ್ಮಂಗೆ ಅಣ್ಣನ ಬಗ್ಗೆ ಯೋಚನೆ, ಅಣ್ಣ ಬೇರೆ ಬಿಟ್ಟು ಹೋಗಿದ್ದಾರೆ ಅಲ್ವಾ ಅತ್ತೆಗೆ, ಜೊತೆಗೆ ಗೌರಿಯಿಂದ ಕೂಡ ಪ್ರಾಬ್ಲಮ್ ಇತ್ತಲ್ವಾ, ಈಗ ಎಲ್ಲ ಕೂಡ ನಿವಾರಣೆ ಆಗಿದೆ. ಅಣ್ಣ ಕೆಲಸದಿಂದ ವಾಪಸ್ ಬರ್ತಿದ್ದಾಗೆ ಅತ್ತೆ ತಲೆನೋವು ಕೂಡ ಕಡಿಮೆ ಆಗುತ್ತೆ, ಮಗ ಹತ್ರದಲ್ಲಿದ್ರೆ ಅದ್ರ ಬಗ್ಗೆ ಮಾತಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಇದು ಕೂಡ ಅರ್ಚನಾಗೆ ಶಾಕ್ ಆಗುತ್ತೆ. ಬಿಕಾಸ್ ಎಂದೂ ಕೂಡ ಈ ರೀತಿ ಮಾತಾಡೋಳಲ್ಲ ಆ ಹುಡುಗಿ, ಅಂಥದ್ರಲ್ಲಿ ಈ ರೀತಿ ಆಡ್ತಿದ್ದಾಳೆ ಅಂದರೆ ಏನೋ ಇರಬಹುದು ಅಂತ ಮತ್ತೆ ಅರ್ಚನಾಗೆ ಅನುಮಾನ ಬರ್ತಿದ್ದಾಗೆ ನಂತರ ಹತ್ರ ಕಡೆಯಿಂದ ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ, ಏನಿದು ಬರಲೇ ಇಲ್ವಲ್ಲ ನೀನು, ಯಾಕೆ ಏನು ಅಂತ ಕೇಳ್ತಿದ್ರೆ, ಯಾಕೆ ಬರಲಿಲ್ಲ ಅಂದರೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಬರಲಿಲ್ಲ ಅಷ್ಟೇ. ಅಯ್ಯೋ ಅದರಲ್ಲಿ ಏನಿದೆ, ಎಲ್ಲರೂ ಕೂಡ ನನ್ನ ಹಿಂದೆನೇ ಇರೋದು, ನನಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಅಂತ ಹೇಳ್ತಿದ್ರೆ ನೀನು ಆ ರೀತಿ ಅಂದ್ಕೊಂಡಿದ್ಯಾ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಅಂದಾಗ, ಆ ಗೌರಿನೂ ಇಲ್ಲ, ಇನ್ಯಾಕೆ ನಾನು ಹೆದರ್ಕೋಬೇಕು, ಬರ್ತೀನಿ ಬಿಡು ಅಂತ ಹೇಳ್ತಿದ್ರೆ, ಆ ವಿಷಯ ಅಲ್ಲ ಕಾಂಪಿಟೇಷನ್ ಇದೆ ಸ್ಟೇಟ್ ಲೆವೆಲ್ದು ಅಂದಾಗ, ಅಯ್ಯೋ ಅದೇ ಕಾಂಪಿಟೇಷನ್ ಅಲ್ಲಿಗೆ ಹೋಗೋದು, ನನಗಂತೂ ಇಂಟ್ರೆಸ್ಟೇ ಇಲ್ಲ, ಏನು ಬರೀ ಅದೇ 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 ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ, ಅದ್ರ ಬಗ್ಗೆನೇ ಹೋಗಿ ಸುಮ್ಮನೆ ಅಲ್ಲಿ ಏನಿರ್ತಾರೆ, ಬರೀ ಮಂಗಳೂರು ಪುತ್ತೂರು ಕುಂದಾಪುರ ಅದು ಬಿಟ್ಟರೆ ಬೇರೆ ಯಾರು ಕೂಡ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಈ ಕಡೆ ಅರ್ಚನಾ ಈಗ ಆ ರೀತಿ ಅಲ್ಲ ಕಾಂಪಿಟೇಷನ್ ಬೆಂಗಳೂರಲ್ಲಿ ನಡೀತಿರೋದು ಅಂತದಾಗಿ, ಹೌದಾ ಬೆಂಗಳೂರಿನಲ್ಲ ಅಂತ ಅರ್ಚನಾ ಬೆಂಗಳೂರಿಗೆ ಕಾಂಪಿಟೇಷನ್ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಗೌರಿ ಕೂಡ ಇಲ್ಲ ನಿನಗೆ ಬರೋದು ಪ್ರೈಸ್ ಅಂತ ಹೇಳ್ತಿದ್ರೆ, ಅಲ್ಲಿ ಗೌರಿ ಸಿಗ್ತಾಳೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಅರ್ಚನಾಗೆ. ತದನಂತರ ಆ ಕಡೆ ಇಲ್ಲಿ ಅಣ್ಣ ಎಲ್ಲ ಕೂಡ ಸರಿ ಹೋಯಿತು ಅಂತ ಹೇಳಿ ಹೊರಗಡೆ ಬರ್ತಿದ್ದಾಗೆ ಅಕ್ಷಯ್ ಹೊಡೆದು ಬಿಡ್ತಾನೆ. ಇಲ್ಲಿ ಅಪ್ಪು ತಕ್ಷಣ ಅಕ್ಷಯ್ ಹೊಡಿತಿದ್ದಾಗೆ ಈ ಕಡೆ ತಿರುಗಿ ನೋಡ್ತಿದ್ದಾನೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳೋ ಎಲ್ಲ ಸಾಧ್ಯತೆ ಇದೆ. ಈ ಕಡೆ ಹೇಗಪ್ಪ ಅಕ್ಷಯ್ ಹೊಡೆದ್ರು, ಯಾರು ಅದೇನು ಯಾರು ಇರ್ಬೋದು ಅಂತ ಹೇಳಿ ಹುಡ್ಕೋಕೆ ಮುಂದಾಗ್ತಿದ್ದಾರೆ. ಆ ಕಡೆ ಶರಣನ ಹತ್ರ ಅಮ್ಮ ಬಂದಿದ್ದೆ, ಈ ಮನೇಲಿ ಏನೇನೋ ಆಗ್ತಿದೆ, ನೀನು ನೋಡಿದ್ಯಾ ನಿಮ್ಮ ದೊಡ್ಡಪ್ಪ ಹೇಗೆ ಬಿಹೇವ್ ಮಾಡ್ತಿದ್ದಾನೆ ಹೆಗ್ಡೆ ಅಂತ, ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾನೆ ಅಂದಾಗ, ಅಯ್ಯೋ ಮಗಳನ್ನ ಕಳ್ಸಿದಾನೆ, ಮಗಳಿಗೆ ಮೊದಲೇ ಹುಷಾರಿಲ್ಲ, ಅದಕ್ಕೇನು ಸ್ವಲ್ಪ ದಿನ ಕರ್ಕೊಂಡು ಬರ್ತಾನೆ, ಅದಿಲ್ಲ ಅಂದ್ರೂ ಅವನು ಹಂಗೇನೆ ಅಲ್ವಾ ಅಂತ ಶರಣ ಹೇಳ್ತಿದ್ರೆ, ಇಲ್ಲ ಇಲ್ಲಿ ಏನೋ ಇದೆ, ಅದು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು, ನೀನು ಬೆಂಗಳೂರಿಗೆ ಹೋಗಬೇಕು ಅಂತಿದ್ದಾಗೆ, ಏನಮ್ಮ ಬೆಂಗಳೂರಿಗೆ ಹೋಗೋದ, ಖಂಡಿತ ನನ್ನಿಂದ ಅಂತೂ ಸಾಧ್ಯನೇ ಇಲ್ಲ, ನಾನು ಯಾವ ಬೆಂಗಳೂರಿಗೂ ಕೂಡ ಹೋಗಲ್ಲ, ಏನು ಕೂಡ ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ನಿಂತ್ಕೊಳ್ಳೋ ಶರಣ ಅಂತ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ಶರಣ ನಾನು ಬೆಂಗಳೂರಿಗೆ ಹೋಗಲ್ಲ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಆದರೆ ಆ ಕಡೆ ಅರ್ಚನಾ ಬೆಂಗಳೂರಿಗೆ ಹೋಗ್ತಿದ್ದಾಳೆ, ಈ ಕಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಕಳ್ಳ ಕಳ್ಳಿ ಇಬ್ರು ಕೂಡ. ಗೌರಿ ಅಪ್ಪು ಹಾಗಿದ್ರೆ ಅಣ್ಣನ ಮುಂದೆ ಮುಖವಾಡ ಬಯಲಾಗುತ್ತೆ, ಈ ಕಡೆ ಅಪ್ಪನ ಒಂದು ಪ್ಲಾನ್ ಉಲ್ಟಾ ಏನಾದರೂ ಹೊಡೆದು ಬಿಡುತ್ತಾ, ಈ ಕಡೆ ಪ್ರೀತಿ ಗಳಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ ಅಪ್ಪು. ಗೌರಿ ಅಪ್ಪು ಇಬ್ರು ಕೂಡ ಬೆಂಗಳೂರಿಂದ ವಾಪಸ್ ಹೋಗ್ತಿದ್ದಾಗೆ ಕಂಚನು ಗದ್ದೆಗೆ ಇಬ್ರು ಕೂಡ ಪ್ರೀತಿಯ ಪಕ್ಷಿಗಳಾಗಿ ಹಾರಿ ಹೋಗ್ತಾರೆ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.